ನಮಸ್ತೆ ಎಲ್ರಿಗೂ. ನಾನಿವತ್ತು ಹಸಿ ಅಲಸಂದೆ ಕಾಳು ಮತ್ತು ತೊಗರಿಕಾಳಿನ ಸಾರು ಮಾಡ್ತಾಯಿದ್ದೀನಿ. ಈ ಸಾರು ಇಡ್ಲಿ, ದೋಸೆ, ಪೂರಿ, ಚಪಾತಿ, ರೊಟ್ಟಿ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೆ ಜೊತೆ ಊಟಕ್ಕೂ ಚೆನ್ನಾಗಿರುತ್ತೆ. ಹಾಗಾಗ್ಬಿಟ್ಟು ನಾನು ಬೆಳಗ್ಗೆನೇ ಇದು ಸಾರು ಮಾಡಿಕೊಂಡ್ರೆ ರಾತ್ರಿ ಊಟಕ್ಕೂ ಮಧ್ಯಾಹ್ನದ ಊಟಕ್ಕೂ ಎಲ್ಲದಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಈ ಸಾರು ಮಾಡ್ತಾಯಿದ್ದೀನಿ ನೋಡಿರಿ. ಈಗ ತರಕಾರಿ, ಕಾಯಿ, ಮಸಾಲೆ ರುಬ್ಬೋದಕ್ಕೆ ಎಲ್ಲದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಕಾಳುಗಳು ಕೂಡ ಎಲ್ಲ ಸುಲ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸಾರನ್ನು ಮಾಡೋಣ ಬನ್ನಿ. ಈಗ ನೋಡಿ, ಫಸ್ಟು ಚಿಮ್ನಿ ಆನ್ ಮಾಡ್ಕೊತಾ ಇದ್ದೀನಿ. ಈಗ ಒಲೆ ಮೇಲೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಎಣ್ಣೆ ಹಾಕ್ಕೊಂಡು ಮಾಮೂಲಿ ಸಾಸಿವೆ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಈಗ ಈರುಳ್ಳಿ, ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ತರಕಾರಿನೂ ಹಚ್ಕೊಂಡಿದ್ದೀನಿ. ಮನೆಯಲ್ಲಿ ಏನು ತರಕಾರಿ ಇರುತ್ತೆ ಏನು ಬೇಕಾದರೂ ಹಾಕ್ಕೋಬೋದು. ಹುರುಳಿಕಾಯಿ, ಆಲೂಗೆಡ್ಡೆ, ಕ್ಯಾರೆಟು ಅದು ಇತ್ತು ಮನೆಯಲ್ಲಿ, ಅದನ್ನು ಹಾಕ್ಕೊಂಡಿದ್ದೀನಿ. ಫಸ್ಟು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳಗ್ಗೆನೇ ತಿಂಡಿ ಟೈಮಿಗೆ ಇದನ್ನು ಮಾಡ್ಕೊಂಬಿಟ್ರೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಮತ್ತು ರಾತ್ರಿ ಮುದ್ದೆಗೂ ಆಗುತ್ತೆ. ಇಲ್ಲ ನಾವು ಏನು ಬೇಕು ಅಂದ್ರೂ ಅದ್ರ ಜೊತೆಗೆ ಚಪಾತಿ ಎಲ್ಲದನ್ನು ಮಾಡ್ಕೊಂಡು ತಿನ್ಕೋಬೋದು. ಇನ್ನೂ ಮಾರನೇ ದಿವಸ ಮಿಕ್ಕಿದ್ರೂ ಸಾರು ಕಾಯಿಸಿಟ್ಕೊಂಡ್ರೆ ಇನ್ನೂ ತುಂಬಾ ಟೇಸ್ಟು ಚೆನ್ನಾಗೇ ಬಂದಿರುತ್ತೆ ಇದು ತಿನ್ನೋದಕ್ಕೆ. ನೋಡಿ, ಈಗ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು. ತರಕಾರಿ ಏನು ಹಾಕ್ದಲೇ ಇದ್ರೂ ಚೆನ್ನಾಗಿರುತ್ತೆ. ಆದರೆ ಈ ಪೂರಿ, ಚಪಾತಿ, ರೊಟ್ಟಿಗೆ ಅಂತ ಮಾಡ್ತಾಯಿದ್ದೀವಿ ಅಂದರೆ ಈ ತರಕಾರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅನ್ನ ಮುದ್ದೆಗೆ ಅಂದರೆ ತರಕಾರಿ ಹಾಕ್ತಿದ್ರೂ ಹಾಗೆ ಚೆನ್ನಾಗಿರುತ್ತೆ. ದೋಸೆಗೆಲ್ಲ ಮುದ್ದೆ, ದೋಸೆ, ಅನ್ನ ಅದಕ್ಕೆಲ್ಲ ಏನು ತರಕಾರಿನೇ ಬೇಡ, ಬರೀ ಕಾಳಿಗೆ ಒಗ್ಗರಣೆ ಹಾಕ್ಬಿಟ್ಟು ಮಸಾಲೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಆದರೆ ಪೂರಿ, ಚಪಾತಿ, ರೊಟ್ಟಿಗೆ ಆಗಿದ್ರೆ ಸ್ವಲ್ಪ ತರಕಾರಿ ಏನಿರುತ್ತೋ ಮನೆಯಲ್ಲಿ ಸ್ವಲ್ಪ ತರಕಾರಿಗಳನ್ನು ಹಾಕ್ಕೋಬೋದು. ಈಗ ನೋಡಿರಿ, ಈಗ ಮಸಾಲೆ ರುಬ್ಕೋಬೇಕಲ್ಲ. ಮಸಾಲೆಗೆ ನೋಡಿರಿ, ಈಗ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಕ್ಕೊತಾ ಇದ್ದೀನಿ ನಾನು. ಈಗ ಒಂದು ಸ್ವಲ್ಪ ಟೊಮೊಟೊನ ಇದು ತರಕಾರಿ ಜೊತೆ ಬೇಯಿಸ್ಬೇಕು. ಇನ್ನೊಂದು ಸ್ವಲ್ಪ ಟೊಮೊಟೊನ ರುಬ್ಬಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ನಾನು. ಕೊತ್ತಂಬರಿ, ತೆಂಗಿನಕಾಯಿ. ನಾವು ತೆಂಗಿನಕಾಯಿ ತೋಟದಲ್ಲಿ ಬೆಳೆಯೋದ್ರಿಂದ ಕಾಯಿ ಎಲ್ಲ ಜಾಸ್ತಿ ಹಾಕ್ತೀವಿ ನಾವು ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ಅಷ್ಟೇ ತೆಂಗಿನಕಾಯಿನ ಜಾಸ್ತಿ ಹಾಕ್ತೀವಿ. ದಿನ ನಾವು ಒಂದೊಂದು ತೆಂಗಿನಕಾಯಿ ಹಾಕ್ತೀವಿ ಸಾಮಾನ್ಯ. ಬೆಳಗ್ಗೆ ತಿಂಡಿಗೆ ಒಂದು ಅರ್ಧ ಕಾಯಿ, ಸಾರಿಗೆ ಒಂದು ಅರ್ಧ ಕಾಯಿ, ರೆಗ್ಯುಲರಾಗಿ ಒಟ್ಟಿನಲ್ಲಿ ಡೈಲಿ ನಮ್ಮ ಮನೆಗೆ ಒಂದು ತೆಂಗಿನಕಾಯಿ ಅಂತೂ ಕಂಪಲ್ಸರಿ ಬೇಕು ನಮ್ಮ ಮನೆಗೆ. ಈಗ ಕಾಳೆಲ್ಲ ನೋಡಿರಿ, ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು, ಹುಳಗಳೆಲ್ಲ ಇರುತ್ತೆ ಹಸಿ ಕಾಯಲ್ಲಿ, ನೋಡ್ಕೊಂಡು ಕ್ಲೀನ್ ಮಾಡಿಕೊಂಡು ಸೋಸಿ ಅದನ್ನು ನೀರೆಲ್ಲ ಬಸ್ತು ನಾನೀಗ ಕಾಳನ್ನು ಸ್ವಲ್ಪ ಒಗ್ಗರಣೆನಲ್ಲೇ ಆಡಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಸಣ್ಣ ಮಾಡಿಬಿಟ್ಟು ಗ್ಯಾಸನ್ನು ಹಾಗೆ ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಅದು. ಈಗ ಇದಕ್ಕೆ ಮನೆಯಲ್ಲಿ ಸಾರಿಗೆ ಅಂತ ಮಾಡ್ಕೊಂಡಿರ್ತೀವಲ್ಲ ಸಾಂಬಾರು ಪುಡಿ, ಅದನ್ನೇ ಹಾಕ್ಬೋದು. ಇಲ್ಲ ಬರೀ ಧನಿಯಾ ಪುಡಿನೇ ಸೆಪ್ರೇಟ್ ಮಾಡಿಟ್ಕೊಂಡಿರ್ತೀವಲ್ಲ, ಏನಕ್ಕಾದರೂ ಹಾಕಬೇಕು ಮಸಾಲೆಗೆ ಅಂದರೆ ಅದನ್ನು ಬೇಕಾದ್ರೂ ಹಾಕ್ಬೋದು. ಅಂದರೆ ಸ್ವಲ್ಪ ಜಾಸ್ತಿ ಸಾರು ಮಾಡ್ತೀವಿ ಅಂದರೆ ಇದು ಸಾಂಬಾರು ಪುಡಿನೇ ದಿನನಿತ್ಯ ಹಾಕ್ತೀವಲ್ಲ ಸಾರಿಗೆ, ಆ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮಾಡ್ಕೊಳ್ಳೋದಾದರೆ ಬರೀ ಧನಿಯದ ಪುಡಿ ಹಾಕ್ಕೋಬೋದು. ಈಗ ನಾನು ಅದು ಸಾರಿನ ಪುಡಿನೂ ಮತ್ತು ಖಾರದ ಪುಡಿ ಎರಡನ್ನೂ ಹಾಕ್ಬಿಟ್ಟು ಈಗ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕ್ಕೊಂಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ನೋಡಿ, ಇದು ತರಕಾರಿ, ಕಾಳು ಎಲ್ಲದನ್ನು ಅದು ಚೆನ್ನಾಗಿ ಎಣ್ಣೆನಲ್ಲೇ ಬೇಯಬೇಕು ಸ್ವಲ್ಪ ಹೊತ್ತು. ಈಗ ನೋಡಿರಿ ಎಲ್ಲ ರುಬ್ಕೊಂಡಿದ್ದೀನಿ ಇದನ್ನು.
ನಮಗೆ ಸಾರು ಜಾಸ್ತಿ ಬೇಕು ಅಂದರೆ ಅದು ಏನು ಮಾಡಬೇಕು ಅಂದರೆ ಸ್ವಲ್ಪ ಕಡಲೆ ಹಾಕ್ಕೋಬೇಕು. ಕಡಲೆ ಹಾಕ್ಕೊಂಡ್ರೆ ಆವಾಗ ಏನಾಗುತ್ತೆ, ಸಾರು ಮಂದ ಬರುತ್ತೆ, ಜಾಸ್ತಿ ಒದಗುತ್ತೆ ಸಾರು. ಇಲ್ಲ ನಮಗೇನು ಜಾಸ್ತಿ ಕ್ವಾಂಟಿಟಿ ಬೇಕಿಲ್ಲ, ಮನೆಯಲ್ಲಿ ಸ್ವಲ್ಪನೇ ನಾವು ಜನ ಇರೋದು ಅಂದರೆ ಕಡಲೆ ಹಾಕ್ಕೊಂಡಿದ್ರು ನಡೆಯುತ್ತೆ. ಬರೀ ಸಾರು ಪುಡಿ ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಏನೋ ಒಂದು 5-6 ಜನ ಜಾಸ್ತಿ ಇದ್ದೀವಿ ಅಂತ ಅಂದರೆ ಸ್ವಲ್ಪ ಕಡಲೆ ಹಾಕ್ಕೊಂಡ್ರೆ ಮಸಾಲೆ ರುಬ್ಬೇಕಾದ್ರೆ ಅದು ಸಾರು ಒದಗುತ್ತೆ. ಈಗ ಮಸಾಲೆ ರುಬ್ಬಿದ್ದೆಲ್ಲ ಹಾಕ್ಕೊಂಬಿಟ್ಟು ತರಕಾರಿ ಕಾಳು ಈ ಮಸಾಲೆ ರುಬ್ಬಿದ್ದು ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಎಣ್ಣೆನಲ್ಲೇ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋಕ್ಕಿಡಬೇಕು. ಇದೆಲ್ಲ ಚೆನ್ನಾಗಿ ಕುದ್ದಾದಮೇಲೆ ಮಸಾಲೆ ಎಲ್ಲದಕ್ಕೂ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಈಗ ನೋಡಿ, ನಮಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕೀಗ. ನಮಗೆ ಎಷ್ಟು ಬೇಕೋ ಸಾರು ಅಷ್ಟಕ್ಕೆ ನೀರು ಹಾಕ್ಕೊಂಡ್ರೆ ಆಗುತ್ತೆ. ಈಗ ನೋಡಿ ತೆಳ್ಳಗಾಯ್ತಿದ್ದು ಸ್ವಲ್ಪ. ಸಾಗು ಥರ ಗಟ್ಟಿನೇ ಬೇಕು ಅಂದರೆ ಈಗ ಮೊದಲೇ ಇತ್ತಲ್ಲ ಕನ್ಸಿಸ್ಟೆನ್ಸಿ, ಅಷ್ಟಕ್ಕೆ ಹಾಕಿದ್ರೆ ನಡೆಯುತ್ತೆ. ಇಲ್ಲ ಸಾರಿಗೂ ಊಟಕ್ಕೂ ಬೇಕು ಅಂದರೆ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಡೆಯುತ್ತೆ. ಈಗ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಎಲ್ಲ ಹಾಕ್ಬಿಟ್ಟು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ರೆ ನೋಡಿ, ಈಗ ಸಾರು ಎಲ್ಲ ಕುದಿಯೋಕ್ಕೆ ಶುರುವಾಗಿದೆ. ಇದೆಲ್ಲ ಒಂದೊಂದೇ ಪ್ರೊಸೀಜರು. ಅಂದರೆ ಫಸ್ಟ್ ಈರುಳ್ಳಿ ಹಾಕ್ದಾಗಲೂ ಹಂಗೆ ಸಣ್ಣಕ್ಕೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು, ಆಮೇಲೆ ತರಕಾರಿ ಹಾಕಬೇಕು, ಆಮೇಲೆ ಮಸಾಲೆ ರುಬ್ಬಿದ್ದನ್ನು ಹಾಕ್ಕೋಬೇಕು, ಆಮೇಲೆ ಕಾಳು ಹಾಕಿರ್ತೀವಲ್ಲ ಯಾವಾಗಲೂ ನಾವು ಟೈಮ್ ಕೊಟ್ಟು ಅಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು. ನಾವು ಎಲ್ಲವನ್ನೂ ಬೇಗ ಹಿಂದಿಂದನೇ ಹಾಕಿ ಇದು ಮಾಡಬಾರ್ದು. ನೋಡಿರಿ, ಈಗ ನಾನು ಎಲ್ಲದನ್ನು ಆದಮೇಲೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಈಗ ಬೇಯಿಸಿದ್ರೆ ಆಗಿದೆ, ರೆಡಿಯಾಗಿದೆ. ನೋಡಿ ಈಗ ಸಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟ್ ಅಂತೂ ಹಸಿ ಕಾಳಿನ ಸಾರು ಸೀಸನಲ್ಲಿ ಅವರೆಕಾಯಿ, ಅಲಸಂದೆಕಾಯಿ, ತೊಗರಿಕಾಯಿ, ನಾವು ಎಲ್ಲ ಸಾರನ್ನು ನಾವು ಇದೇ ಥರನೇ ಮಾಡೋದು. ನಾವು ಎಲ್ಲದಕ್ಕೂ ಎಲ್ಲ ತಿಂಡಿಗೂ ಇದು ಆಗುತ್ತೆ. ಈ ಥರ ಸಾರು ಮಾಡ್ಕೊಂಬಿಟ್ರೆ ನಾವು ಮುದ್ದೆಗೂ ಸೂಪರಾಗಿರುತ್ತೆ. ನೀವು ಯಾವುದಕ್ಕೆ ಬೇಕು, ಮುದ್ದೆ, ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ, ಅನ್ನ, ಪೂರಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದು ಮಾತ್ರ ನಾವು ಅದೇ ಸಾಗುನೇ ಗಟ್ಟಿ ಮಾಡ್ಕೊಂಬಿಟ್ರೆ ಅನ್ನಕ್ಕೆಲ್ಲ ತಿನ್ನೋಕ್ಕಾಗೋದಿಲ್ಲ. ಈ ಥರ ಮಾಡ್ಕೊಂಬಿಟ್ರೆ ನೋಡಿರಿ, ಮುದ್ದೆಗೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು, ತಿಂಡಿಗೂ ಆಗುತ್ತೆ, ಪ್ರತಿಯೊಂದಕ್ಕೂ ಆಗುತ್ತೆ. ನೋಡಿ ಈಗ ಸಾರು ರೆಡಿಯಾಗಿದೆ. ಈಗ ಇದ್ರ ಜೊತೆಗೆ ನಾನು ಈಗ ಬೆಳಗ್ಗೆ ತಿಂಡಿಗೆ ಅಲ್ವಾ ಮಾಡಿರೋದು ನಾನು, ಹಂಗಾಗ್ಬಿಟ್ಟು ಈಗ ಪೂರಿ ಮಾಡ್ಕೊತಾ ಇದ್ದೀನಿ ನಾನು. ಪೂರಿ ಜೊತೆಗೆ ಈ ಹಸಿಕಾಳು ಸಾಂಬಾರಿಂದು ಸಾರು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ರಾತ್ರಿಗೆ ನಾವು ಮುದ್ದೆ ಮಾಡ್ಕೊತೀವಿ. ಮಧ್ಯಾಹ್ನ ಬರೀ ಅನ್ನ ಸಾರು ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ನೀವು ಯಾವ ಥರ ಬೇಕು ಅಂದರೂ ಹೆಂಗೆ ಬೇಕು ಅಂದರೂ ಅದನ್ನು ಉಪಯೋಗಿಸ್ಕೋಬೋದು ನೀವು. ಆ ಸಾರನ್ನು ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ನನ್ನ ಈ ವಿಡಿಯೋ ನೋಡ್ತಾ ಇರೋ ಅಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಎಲ್ರಿಗೂ ಥ್ಯಾಂಕ್ ಯು.